ಪಂಚಮಸಾಲಿ ಸಮಾಜದ ಕೂಡಲ ಸಂಗಮದ ಪೀಠದ ಬೀಗ ಹಾಕಿರುವ ಘಟನೆ ನಮ್ಮ ಸಮಾಜಕ್ಕೆ ನೋವು ತಂದಿದೆ. ನಿಮ್ಮ ರಾಜಕೀಯ ತೀಕಲಾಟಿಗಾಗಿ ಸಮಾಜಕ್ಕೆ ಕೆಟ್ಟ ಹೆಸರು ತರಬೇಡಿ ಎಂದು ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡ BL ಪಾಟೀಲ್ ವಿನಂತಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀಗ ಹಾಕಿದವರು ಯಾರೇ ಆಗಿರಲಿ, ನಿಮಗೆ ನಾವು ಕಳಕಳಿಯಿಂದ ಕೇಳಿಕೊಳ್ತೇವೆ, ರಾಜ್ಯದಲ್ಲಿ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಮಾಡಬೇಡಿ. ಸಮಾಜಕ್ಕಾಗಿ ಜಯಮೃತ್ಯುಂಜಯ ಸ್ವಾಮೀಜಿಯವರು ಹಗಲಿರುಳು ತಮ್ಮ ಜೀವನ ಲೆಕ್ಕಿಸದೆ ಪರಿಶ್ರಮ ಪಟ್ಟಿದ್ದಾರೆ. ಅವರೊಂದಿಗೆ ಸೇರಿ ನಾವು ಸಮಾಜ ಕಟ್ಟೋಣ, ಆದರೆ ಅವರಿಗೆ ತೊಂದರೆ ಕೊಡೋದು ಕೆಲಸ ಮಾಡಬೇಡಿ ಎಂದು ಅಥಣಿ ಪಂಚಮಸಾಲಿ ಸಮಾಜದ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದರು. ನಮ್ಮ ಸಮಾಜದ ಹಿರಿಯರಾದ SR ಕಾಶಪ್ಪನವರ್ ಸಮಾಜದ ಒಳಿತಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಅವರಂತೆ ಸಮಾಜದ ಏಳಿಗೆಗಾಗಿ ಎಲ್ಲರೂ ಶ್ರಮಿಸೋಣ ಎಂದರು. ಶಶಿಧರ್ ಕೋಗಟ್ಟ, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. 2008 ಈ ದೇಶದೊಳಗೆ ಮೊಟ್ಟ ಮೊದಲನೇ ಸಲ ಪಂಚಮಸಾಲಿ ಸಮಾಜ ಜನ ಎಲ್ಲ ಒಂದಾಗಿ ಅನೇಕ ಜನ ಗುರು ಹಿರಿಯರು ಪೂಜ್ಯರು ಕೂಡಿಕೊಂಡು ಇವತ್ತಿನ ಶ್ರೀಗಳನ್ನು ಪ್ರಥಮ ಜಗದ್ಗುರುಗಳಂತ ಅವ್ರನ್ನ ಪ್ರತಿಷ್ಠಾಪನೆ ಕೂಡಲ ಸಂಗಮದೊಳಗೆ ಮಾಡಿದರು. ಅವರು ಕೂಡಲ ಸಂಗಮದೊಳಗೆ ಸ್ವಾಮೀಜಿ ಆದ ನಂತರ ಸುಮಾರು 8-10 ವರ್ಷದವರೆಗೂ ಅವರ ಕೂಡಲ ಸಂಗಮ ಪ್ರಾಧಿಕಾರದ ಒಂದು ರೂಮಿನೊಳಗೆ ಇದ್ದುಕೊಂಡು ಇಡೀ ರಾಜ್ಯವನ್ನು ಅಲ್ಲದೆ ಇಡೀ ರಾಷ್ಟ್ರದ ಅನೇಕ ಮೂಲೆಗೂ ಈ ಪಂಚಮಸಾಲಿ ಸಮಾಜದ ಸಂಘಟನೆ ಅಂತ ಮಾಡಿದ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಪಂಚಮಸಾಲಿ ಸಮಾಜದ ನಮ್ಮ ಗುರುಗಳು. ಅಂಥ ಗುರುಗಳಿಗೆ ಅಂಥೇಳಿ ಒಂದು ಮಠ ಸ್ಥಾಪಿಸಲಿಕ್ಕೆ ಪ್ರಯತ್ನ ಎಲ್ಲರೂ ಕೂಡಿ ಮಾಡಿ ಎಲ್ಲರೂ ನಮ್ಮ ಹಂಚಿ ಕೂಡಿ ಹಾಕಿದಾಗ ಅದು ಅಲ್ಲಿಗೆ ನಿಂತು ಹೋತು. ಅವ್ರ ಜಾಗದೊಳಗೆ ಮತ್ತೊಬ್ಬರು ಯಾರೋ ಸ್ವಾಮಿಗಳಾಗಿದ್ದರೆ ಆ ಮಠವನ್ನು ಚೆನ್ನಾಗಿ ಕಟ್ಕೊಂಡು, ಯಾಕಂದ್ರೆ ನಾವು ಪಂಚಮಸಾಲಿ ಸಮಾಜ ಅಂದ್ರೆ ನಾವು ಕೆಳಮೂಲದಿಂದ ಬಂದವು, ನಾವು ರೈತಾಕಿ ಮುಖ್ಯವಾಗಿ ನಮ್ಮಂಥ ಜನರನ್ನೆಲ್ಲ ಕೂಡಿಸಿ ಅವರು ಹಣ ಕೇಳಿ ಆ ಮಠವನ್ನು ಕಟ್ಟಿ ಅತ್ಯಂತ ಭೋಗೋಪವೀತ ಜೀವನವನ್ನು ನಡೆಸ್ಬಹುದಾಗಿತ್ತು. ಆದರೆ ಅದನ್ನು ಅವರು ಎಂದೂ ಮಾಡಲಿಲ್ಲ. ಈ ಪಂಚಮಸಾಲಿ ಸಮಾಜದ ಕಟ್ಟಕಡೆಯ ಮನುಷ್ಯರನ್ನು ಸಹಿತ ಒಗ್ಗೂಡಿಸಿಕೊಂಡು ಅವ್ರನ್ನ ಒಕ್ಕೂಟವನ್ನು ಮಾಡಿ ಅವ್ರದ್ದೊಂದು ಶಕ್ತಿ ನಿರ್ಮಾಣ ಮಾಡೋ ಸಲುವಾಗಿ ಅಖಂಡವಾದಂಥ ಪ್ರಯತ್ನ ಅವರು ಮಾಡಿದ್ದು ಅದಕ್ಕೆ ಇತಿಹಾಸ ಸಾಕ್ಷಿ ಇದೆ. ಅದನ್ನು ನಾವು ಹೇಳುವುದರಿಂದ ಆಗೋದಿಲ್ಲ, ಅದಕ್ಕೆ ಇತಿಹಾಸವೇ ಸಾಕ್ಷಿ. ಅಂಥ ಒಬ್ಬ ಸ್ವಾಮಿಗಳ ಇವತ್ತು ಇಡೀ ವಿಶ್ವ ತುಂಬ ಒಂದು ಗಮನ ಸೆಳೆದಂಥ ಈ ಕಾಲದೊಳಗೆ ರಾಜಕೀಯ ತಿಕ್ಕಲಾಟಕ್ಕೆ ಬಿದ್ದು ರಾಜಕೀಯ ಪ್ರತಿಷ್ಠೆಯನ್ನು ಪಣವನ್ನಾಗಿ ಮಾಡಿಕೊಂಡು ಈ ಸ್ವಾಮಿಗಳು ಯಾರ್ದೋ ಪ್ರಚಾರ ಮಾಡ್ತಾರೋ ಅನ್ನುವಂಥ ಒಂದು ತಪ್ಪ ಭಾವನೆಯಿಂದ ಇವತ್ತು ಕೆಲವು ಜನ ಕೂಡಿ ಅದನ್ನು ಕೀಲಿ ಹಾಕಿದ್ದಾರೆ ಅನ್ನುವಂಥ ಸಂಗತಿ ಈ ಸಮಾಜ ಎಂದೂ ಒಪ್ಪುವುದಿಲ್ಲ. ಇವತ್ತು ಅನೇಕ ಜನ ಬೆಂಗಳೂರಿನಿಂದ IT ಇಂಡಸ್ಟ್ರಿ ಒಳಗಿರುವಂಥ ನನ್ನ ಮಿತ್ರರು ಸಹಿತ ಮೆಸೇಜ್ ಮಾಡಿ ಕೇಳಿಕೊಳ್ತಾರೆ, ವಾಟ್ ಈಸ್ ದಿಸ್ ಡೆವಲಪ್ಮೆಂಟ್, ಅನ್ಫಾರ್ಚುನೇಟ್ ಫಾರ್ ದ ಸಮಾಜ್. ಇಂಥ ಶಬ್ದಗಳನ್ನು ಅಂಥ ಹೈಲಿ ಇಂಟೆಲೆಕ್ಚುವಲ್ ಪೀಪಲ್ಗೆ ಸಹಿತ ಅವರು ಮಾಡುವಂಥ ಸೇವಾ ಗೊತ್ತದ. ನಾವು ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಕ್ಕೆ ಬಯಸ್ತಾರೆ, ರಾಜಕೀಯದಿಂದ ಒಬ್ಬ ಸ್ವಾಮಿ ಮೇಲೆ ಬರುವುದಿಲ್ಲ. ಅವರ ವೈಯಕ್ತಿಕ ಒಂದು ನೆಲೆ ವೈಯಕ್ತಿಕವಾದಂಥ ಅವರು ಅಡಾಪ್ಟ್ ಮಾಡಿಕೊಡೋದಂಥ ತಾತ್ವಿಕ ಹಿನ್ನೆಲೆಯಿಂದ ಒಬ್ಬ ಸ್ವಾಮೀಜಿ ತನ್ನನ್ನು ಪ್ರತಿಷ್ಠಾಪನೆಗೊಳಿಸ್ತಾನೆ, ತನ್ನ ಜೊತೆಗೆ ಇಡೀ ಸಮಾಜವನ್ನು ಕಟ್ತಾನೆ. ಅಂಥ ಒಂದು ಕೆಲಸ ಮಾಡಿದ್ದು ಇವತ್ತು ಜನರ ಸಮ್ಮುಖದೊಳಗೆ ಅಗ್ರಿ ಕಂಪ್ಲೀಟ್ ಇಟ್ ಹ್ಯಾಸ್ ಬಿನ್ ಪ್ರೂವ್ ಟು ದ ಹಿಲ್ಟ್. ಅದನ್ನು ಯಾರೋ ನಾನಾಗಲಿ ಮತ್ತಾರಾಗಲಿ ಹೇಳೋ ಅವಶ್ಯಕತೆ ಇಲ್ಲ, ಅದನ್ನು ಜಗತ್ತೇ ಒಪ್ಕೊಳ್ಳುವಂಥದ್ದು. ತಮ್ಮೊಳಗೆ ಡಿಫರೆನ್ಸಸ್ ಬಂದಿದ್ದರೆ ಸಮಾಜದ ಪ್ರಮುಖರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಒಂದು ನಿರ್ಣಯ ತೊಗೋಬೋದಾಗಿತ್ತು. ತಪ್ಪು ಏನಾದರೂ ಆಗಿದ್ದರೆ ನಮ್ಮೊಳಗೆ ನಾವು ಅದನ್ನು ಸುಧಾರಿಸಿಕೊಡುವಂಥ ಕೆಲಸ ನಾವು ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಇಡೀ ಸಮಾಜಕ್ಕೆ ಹೊಡೆತು ಬೀಳುವಂಥ ಈ ಕೆಲಸ ಏನು ಮಾಡಿದಾರೆ, ಇದನ್ನು ತಿದ್ದುಪಡಿ ಮಾಡಿಕೊಳ್ಳೋದು ಅಷ್ಟೇ ಕಠಿಣ ಐತೆ. ಇದ್ರ ಹೊರತಾಗಿಯೂ ಇದರ ಇಫೆಕ್ಟ್ ಸಮಾಜದ ಮೇಲೆ ಇವತ್ತೇನು ಆಗ್ತೈತಿ, ಅದರ ಪಾಪದ ಹೊಣೆಗೆ ಇವತ್ತೇನು ಇದನ್ನು ಮಾಡಿದ್ದಾರೆ ಅವ್ರ ಮೇಲೆ ಇಡೀ ಸಮಾಜ ನಾವು ಅವ್ರ ಮೇಲೆ ಹೊಣೆ ಹೊರತು. ಮತ್ತು ಈ ಪತ್ರಿಕಾ ಪರಿಷತ್ನ ಮೂಲಕ ನಾ ಅತ್ಯಂತ ವಿನಮ್ರನಾಗಿ ಅವ್ರಿಗೆಲ್ಲರಿಗೂ ಕೇಳ್ಕೊತರು, ನೀವು ದೊಡ್ಡವರು ಅದಿರಿ, ಯಾಕಂದ್ರೆ ನಾವು ನಿಮ್ಮನ್ನು ಆರಿಸ್ತಂದಿದ್ದೀವಿ ಅನ್ನೋ ನೀವು ದೊಡ್ಡವರಾಗಿದ್ದೀರಿ. ಆದರೆ ಬರೀ ದೊಡ್ಡವರಾಗಿ ಕೂಡಬೇಡ್ರಿ. ಸಮಾಜದ ದೃಷ್ಟಿಯಿಂದ, ಮುಂದಿನ ಸಂತಾನದ ದೃಷ್ಟಿಯಿಂದ ಈ ಸಮಾಜವನ್ನು ಒಳ್ಳೆಯ ರೀತಿಯಿಂದ ಕಟ್ಟುವ ಸಲುವಾಗಿ ಇನ್ನೊಂದು ಸಮಾಜದವರು ನಮ್ಮನ್ನು ನೋಡಿ ನಗುವಂಥ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ಹಿನ್ನೆಲೆಯೊಳಗೆ ದಯವಿಟ್ಟು ನೀವೆಲ್ಲರೂ ಕೂಡಿ ಮತ್ತೊಮ್ಮೆ ಚರಿಸಿ ನಿಮ್ಮ ರಾಜಕೀಯ ತಿಕ್ಕಲಾಟ, ನಿಮ್ಮ ವೈಯಕ್ತಿಕ ಹಿನ್ನೆಲೆಗಳನ್ನು ಬದಿಗಿಟ್ಟು ಈ ಸಮಾಜ ಕಟ್ಟುವಂಥ ಕೆಲಸ ಅವರ ನೇತೃತ್ವದಲ್ಲಿ ನೀವು ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಇಡೀ ಯಾರು ಅದನ್ನು ಮುಚ್ಚಾರ, ಯಾರು ಈ ಪ್ರಯತ್ನ ಮಾಡ್ಯಾರ ಅವ್ರಿಗೆಲ್ಲರಿಗೂ
ಅತ್ಯಂತ ವಿನಮ್ರತೆಯಿಂದ ಅಥಣಿ ಪಂಚಮಸಾಲಿ ಸಮಾಜದ ವತಿಯಿಂದ ನಾವು ಇದನ್ನು ಕೇಳ್ಕೊತೀವಿ. ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ ಇದನ್ನು ಇನ್ನೊಮ್ಮೆ ಕೂಡಿಸೋದು ಬಹಳ ಕಠಿಣ. ನಾನು ಇತಿಹಾಸವನ್ನು ಮತ್ತೊಮ್ಮೆ ಸ್ಮರಿಸ್ತೀನಿ. ಆದರಣೀಯ ಪೂಜನೀಯ ಹಿರಿಯರಾದಂಥ ಕಾಶ್ಯಪ್ಪನವರು, ಈಗಿನ MLA ಅವರು ತಂದೆಯವರು ಭಾಳ ಅದ್ಭುತವಾದಂಥ ಒಂದು ಹೋರಾಟವನ್ನು ತ್ಯಾಗವನ್ನು ಮಾಡುವ ಮೂಲಕ ಈ ಸಮಾಜವನ್ನು ಕಟ್ಟ್ಯಾರ. ಈ ಸಮಾಜವನ್ನು ಕಟ್ಟುವ ಕೆಲಸದೊಳಗೆ ತಮ್ಮ ಪ್ರಾಣವನ್ನು ಅವರು ಕೊಟ್ಟಾರ. ಅಂಥವರನ್ನು ನೆನಪಿಸಿಕೊಂಡಾದರೂ ಈ ಸಮಾಜವನ್ನು ಮರಳಿ ಪ್ರತಿಷ್ಠಾಪನೆ ಮಾಡುವಂಥದ್ದು, ಆದ ತಪ್ಪುಗಳನ್ನು ಸರಿಪಡಿಸುವ ನಿಟ್ಟಿನೊಳಗೆ ತಾವೆಲ್ಲರೂ ಯಾರ್ಯಾರು ಇದಕ್ಕೆ ಕಾರಣ ಇದ್ರು, ಒಬ್ಬರು ಅಂತ ನಾನು ಏನು ಅನ್ನೋದಿಲ್ಲ, ಯಾರ್ಯಾರು ಇದಕ್ಕೆ ಕಾರಣ ಇದ್ದೀರೋ ಅವ್ರು ಮಾಡಬೇಕು. ಅದರ್ವೈಸ್ ಇತಿಹಾಸ ನಿಮ್ಮನ್ನು ಎಂದೂ ಶ್ರಮಿಸುವುದಿಲ್ಲ. ಭಾಳ ಸಲ ನಾನು ಹೇಳೀನಿ, ಈ